ಇದಕ್ಕೆ ಹೇಳೋದು ಇದು ಹೊಟ್ಟೆ ಕಿಚ್ಚು ಮಳೆ ಅಂತ. ವೆಯ್ಟ್ ಮಾಡ್ಕೊಂಡಿದ್ದು 2 days ಬಿಟ್ಟು ಬಟ್ಟೆ ಹಾಕಿದ್ದೀನಿ. ಬಿಸಿಲು ಬಂದಿದೆಯಾ ಅಂತ ನೋಡ್ಕೊಂಡು. ಮೊನ್ನೆ ಎಲ್ಲ ಚೆನ್ನಾಗಿ ಬಿಸಿಲಿತ್ತು, ನೆನ್ನೆನೂ ಚೆನ್ನಾಗಿ ಬಿಸಿಲಿತ್ತು ಅಂದ್ಕೊಂಡು ಬಟ್ಟೆ ಹಾಕಿದ್ನ. ನಾನು ಬಟ್ಟೆ ವಾಶ್ ಮಾಡಿ ಮುಗ್ದಿದ್ದೆ ತಡ, ಮಳೆ ಸ್ಟಾರ್ಟ್ ಆಯಿತು ನೋಡಿ. ನೆನ್ನೆ ಸಂಜೆಯಿಂದನೇ ಇಲ್ಲಿ ತನಕ ನಿಂತೇ ಇಲ್ಲ. ಜಿಟಿ 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 ಅಂತ ಬೀಳ್ತಾನೇ ಇದೆ ನೋಡು. ಗೋಡೆ ಮೇಲೆಲ್ಲ ಹರಿತಾ ಇದೆ ಮಳೆ ನೀರು, ಎಲ್ಲ ಫುಲ್ಲು ಮಳೆ ನೀರೇ. ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದು ನೆನ್ನೆ ನೈಟು ಬಟ್ಟೆ ಒಣಗಾಕಿ ಮಲ್ಕೊಬಿಟ್ರೆ ಇವತ್ತು ಎತ್ಕೋಬೋದು ಅನ್ನೋ ಪ್ಲ್ಯಾನಲ್ಲಿ ವಾಶ್ಗೆ ಹಾಕಿದ್ದೆ. ಬಟ್ ನೆನ್ನೆ ನೈಟೇ ಸ್ಟಾರ್ಟ್ ಆಯಿತು. ಒಂದು 7:30 8ಗೆ ಸ್ಟಾರ್ಟ್ ಆಗಿರೋದು. ಇಲ್ಲಿ ತನಕ ನಿಂತೇ ಇಲ್ಲ. ನೆನ್ನೆ ನೈಟ್ ಜೋರು ಮಳೆ ಆ್ಯಕ್ಚುಲಾಗಿ. ಮೊನ್ನೆನೇ ನಾನು ಸುಮ್ಮನೆ ಹಾಕ್ಬೇಕಿತ್ತು, ನೀನು ಮಾತು ಕಟ್ಕೊಂಡು. ನೆನ್ನೆ ಬಟ್ಟೆ ವಾಶ್ ಆಗಿ ಮುಗೀತು ನಂದು, ಮಳೆ ಸ್ಟಾರ್ಟ್ ಆಗಿದ್ದು ಇನ್ನೂ ನಿಂತಿಲ್ಲ. ಬರ್ತಾನೇ ಇದೆ ಜಿಟಿ ಜಿಟಿ ಅಂತ ಜಿಡಿ ಹಿಡ್ಕೊಂಡಿದೆ. ಏನ್ ಮಾಡಕ್ಕಾಗತ್ತೆ, ಏನೂ ಮಾಡಕ್ಕಾಗಲ್ಲ. ನನ್ನ ಬಟ್ಟೆನೂ ಒಣಗಾಕ್ಬೋದು ಇಲ್ಲಿ ಹಿಂದೆ, ಮಳೆ ನೀರೇನು ಬೀಳಲ್ಲ. ಬಟ್ ಏನಪ್ಪ ಈ ಕ್ಲೈಮೇಟಿಗೆ ಅದು ಒಣಗೋದು ಇಲ್ಲ. ಸುಮ್ಮನೆ ತಗೊಂಡೋಗಿ ಹಾಕ್ಬೇಕು. ಆಮೇಲಿಂದ ಒಂಚೂರು ಹೆಲ್ಪ್ ಮಾಡು, ಬಟ್ಟೆ ಹಾಕ್ಬಿಡೋಣ ಹಿಂದೆಗಡೆ. ಹೌದು, ಅದು ಹೈಟ್ ಐತೆ. ಅಲ್ಲ ಆಗಲ್ಲ, ಅಲ್ಲಿ ಇಡ್ಸಲ್ಲ, ಜಾಗ ಇಲ್ಲ. ಏಣಿ ಹಾಕೋ ಈಗ ನೋಡೋಣ ಅದು ಎಲ್ಲೆಲ್ಲಿ ಯೂಸ್ ಬರ್ತೈತೆ. ನಿನ್ನನ್ನು ಕಟ್ಕೊಂಡಿರೋದು ಯೂಸ್ಫುಲ್ ಪ್ರಾಡಕ್ಟ್ ಅಂತಾನೆ. ಹೋಗು ಏಣಿ ಹಾಕೊಂಡು ಬಟ್ಟೆ ಒಳಗೆ ಹಾಕು. ಕೊಬ್ಬು ನೋಡಿ ಎಷ್ಟೈತೆ. ಎನಿವೇಸ್, ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಮನು. ಬೆಳಗ್ಗೆ ಆಯ್ತಂದ್ರೆ ಹುಡುಗಿರಿಗೆ ತಲೆ ಕೆಡೋದು, ಕಿಚನ್ನಿಗೆ ಎಂಟ್ರಿ ಕೊಟ್ಟು ಏನು ಮಾಡೋದು ಅಂತ ಅದೇ ತಲೆನೋವು ನನಗೂ. ಇವತ್ತು ವೆಜ್ಜು ಏನು ಮಾಡೋದು ಅನ್ನೋದೇ ಗೊತ್ತಿಲ್ಲ. ಮನುಗೆ ದಾಲ್ ಫ್ರೈ ಡೈಲಿ ಕೊಟ್ಟರು ತಿಂತಾರೆ, ಮಾಡೋದು ಈಸಿ. ಬಟ್ ನನಗೆ ಬೋರ್ ಆಗೋಗ್ಬಿಡತ್ತೆ, ನನಗೆ ಆ ಥರ ತಿನ್ನೋಕ್ಕಾಗಲ್ಲ. ಅದೇನು ದಾಲ್ ಫ್ರೈ ಪ್ರಿಯನೋ ಅವರು ಗೊತ್ತಿಲ್ಲ. ದಾಲ್ ಫ್ರೈ ಮಾಡು ಅಂತ ಇರ್ತಾರೆ. ಅದನ್ನು ನಾನು ಚೆನ್ನಾಗೂ ಮಾಡ್ತೀನಿ ಗೊತ್ತಾ. ಅವರೇ ಹೇಳ್ತಾರೆ, ಮನುನೆ ತುಂಬ ಚೆನ್ನಾಗಿ ಮಾಡ್ತೀಯ ನೀನು ಅಂತ. ಏನಪ್ಪ ಇವತ್ತು ದಾಲ್ ಫ್ರೈ ಮಾಡಿಕೊಡ್ಲಾ ನಿನಗೆ? ಏನಾದರೂ ಆಯ್ತು, ಏನಾದರೂ ಮಾಡು. ಬಟ್ ಅದ್ರೊಳಗಡೆಗೆ ಸ್ವಲ್ಪ ತರಕಾರಿ ಹಾಕಿ ಮಾಡ್ತೀನಿ. ಆ ತರಕಾರಿ ಬೆಂದಿರಲ್ಲ, ಅದೇ ಬೇಜಾರು. ಸುಮ್ಮನೆ ಇರೋ ಮನು, 4 ವಿಷಲ್ ಹಾಕ್ಸ್ತೀನಿ. ನೀನು ಹಾಕೋದಲ್ಲ, ನೀನು ಹಾಕಿದ್ರೆ ಏನು ಉಪಯೋಗ? ಹಾಕಿಸ್ತೀನಿ ಎಂದೆ, ಹಾಕ್ತೀನಿ ಅನ್ಲಿಲ್ಲ. ಏನೋ ಒಂದು ಮಾಡು, ಪಟ್ನಲ್ಲಿ ಮಾಡು, ಚೆನ್ನಾಗಿರೋದು. ಕೊಬ್ಬು ಜಾಸ್ತಿ. ಯಪ್ಪ ಏನು ಸೌಂಡ್ ಬಂತು ಮನು? ಐರನ್ ಬಾಡಿ ಮುಖದಲ್ಲಿ ಎಕ್ಸ್ಪ್ರೆಷನ್ ನೋಡು. ಅದು ಹೋಗೋಣ. ಅದನ್ನೇ ಅದು ಪ್ಲೈನ್ ದಾಲ್ ಫ್ರೈ ಮಾಡೋದಕ್ಕೆ ನಾನು ಅದರೊಳಗಡೆ ಸ್ವಲ್ಪ ತರಕಾರಿ ಹಾಕಿ ಇಡ್ತೀನಿ. ಇಲ್ಲ ಸಪ್ರೇಟ್ ಪಲ್ಯನೂ ಮಾಡಬೇಕು. ನೋಡೋಣ, ಏನೋ ಒಂದು ಮಾಡ್ತೀನಿ ಇವಾಗ. ಅದಕ್ಕಿಂತ ಮೊದಲು ಮನು ಕಾಫಿ ಕೇಳ್ತಿದ್ದಾರೆ, ಕೊಟ್ಬಿಟ್ಟು ನಾನು ಒಂದು ಕಪ್ ಕಾಫಿ ಕೊಡ್ಬಿಟ್ಟು ಆಮೇಲೆ ಬಾಕಿ ಕೆಲಸಗಳು ನೋಡ್ತೀನಿ. ಆಯ್ತಾ? 12:45 ರೆಡಿ ಆಗ್ತಾ ಇದ್ದೀನಿ. ಅಷ್ಟು ಸೋಂಬೇರಿ ಬಿದ್ದೋಗಿದೀಯ. ಸೋಂಬೇರಿ ಅಲ್ಲ, ಅಷ್ಟು ಡೆಡಿಕೇಶನ್. ನಾನು ಹೆಂಡತಿ ಕೆಲಸ ಮಾಡ್ಕೊಡೋದು. ಏನು ಕೆಲಸ ಮಾಡ್ಕೊಟ್ಟ? ವಿಡಿಯೋ ಎಡಿಟ್ ಮಾಡ್ಕೊಡೋದಕ್ಕೆ. ಓ ಮೈ ಗಾಡ್, ಥ್ಯಾಂಕ್ ಯು ಸೋ ಮಚ್. ತಿಂಡಿ ಬಿಟ್ಟು ಅಲ್ಲುಜ್ಜಿಲ್ಲ, ಮಕ್ಕ ತೊಳೆದಿಲ್ಲ, ಆದ್ರೂ ನಾನು ಅಷ್ಟೊಂದು ಡೆಡಿಕೇಶನ್ ಅಲ್ಲಿ ನಮ್ಮ ಹೆಂಡತಿ ಅವರ ವಿಡಿಯೋಗಳನ್ನ ಎಡಿಟ್ ಮಾಡಿ ಅಪ್ಲೋಡ್ ಹಾಕಿದ್ದೀನಿ. ಇನ್ನೂ 1 hour ಕೆಲಸ ಇದೆ. ಎಲ್ಲ ಎಷ್ಟು ಡೆಡಿಕೇಶನ್ ಅಲ್ಲಿ ನಾವು ಮಾಡ್ತೀವಿ. ನಮ್ಮ ಹೆಂಡತಿ ಒಂದು ಕಾಫಿ ಇದೆಲ್ಲ ಸಾಕು ನಡಿ. ವಿಡಿಯೋ ಮಾಡ್ಕೊಂಡು ಹೇಳೋದು, ಕಾಫಿ ಕೇಳ್ತಾರೆ, ಅವರು ನೀನು ಕಾಫಿ ಕೇಳೋದೇನೆ ರೆಕಾರ್ಡ್ ಆಗ್ತಾನೆ ಇರತ್ತೆ. ನೀನು ಕಾಫಿ ಕೇಳೋದು ಒಂದು 10 ನಿಮಿಷದ ವಿಡಿಯೋದಲ್ಲಿ 20 ಸರಿ ಕಾಫಿ ಕೇಳಿರ್ತೀಯ ನೀನು. ಯಾರು? ನೀನೇ. ಇನ್ಯಾರು? ಕಾಫಿ ಕೇಳಿದಾಗಲ್ಲ ವಿಡಿಯೋ ಮಾಡ್ತೀಯ. ಓಲಿ ಕಾಫಿ ಕೊಡ್ತೀಯ, ಅದೂ ಇಲ್ಲ. ನಿನ್ ಕೊಡೋದು ಎಷ್ಟು ಸರಿ ತೋರಿಸ್ತೀಯ? ಒಂದೇ ಸರಿ ತೋರಿಸೋದು, ಒಂದೇ ಸರಿ ಕೊಟ್ಟಿರ್ತೀಯ. ತೋರ್ಸೋದು ಮಾತ್ರ ಬಾ. ಸೊ ಇವಾಗ ನೀನು ಹೇಳ್ತಾ ಇರೋದು, ಒಂದು ದಿನ ಪೂರ್ತಿ ನಾನು ನಿನ್ಗೆ ಎಷ್ಟು ಸರಿ ಕಾಫಿ ಕೊಡ್ತೀನಿ ಅನ್ನೋದನ್ನೇ ಆ ಕಾಫಿ 1, ಕಾಫಿ 2, ಕಾಫಿ 3 ಅಂತ ವಿಡಿಯೋ ಮಾಡಬೇಕು ಅಂತ ಹೇಳ್ತಾ ಇದೀಯಾ? ಹೆಂಗೋ ಮಾಡು, ಒಟ್ನಲ್ಲಿ ಕಾಫಿ ಕೊಡು. ಅದು ಅಲ್ಲಿಗೆ ಬರ್ಬೇಕಿತ್ತು ಡೈಲಾಗು ಅಂತ ಹೇಳು. ಅಲ್ಲಿಗೆ ಬರೋದೇ ಹೇಳ್ಬೋದು. 1 ಗಂಟೆ ಆಯ್ತು, ತಿಂಡಿನೂ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಕಾಫಿ ಆದ್ರೂ ಕುಡಿಬೋದಲ್ವಾ? ಹೋಗು, ಕೂತ್ಕೊಂಡದೇನೋ 1 hour ಕೆಲಸ ಐತೆ ಅಂತಲ್ಲ, ಮಾಡೋಗು. ಇವಾಗ ಅಡುಗೆಗೆಲ್ಲ ಇಟ್ಟು ಆಗಿದೆ. ಕುಕ್ಕರ್ ಕೂಗಬೇಕು. ತರಕಾರಿ ಎಲ್ಲ ಚಾಪ್ ಮಾಡಿ ಕುಕ್ಕರು ಅಲ್ಲಿ ಬಾಯ್ಲ್ ಆಗ್ತಾ ಇದೆ, ಬೇಳೆ ಮತ್ತು ತರಕಾರಿ. ಅಷ್ಟೊತ್ತಿಗೆ ನಾವು ಬಟ್ಟೆ ಒಣಗಾಕೋಣ ಅಂದ್ಕೊಂಡು ಪ್ಲಾನಿಂಗಲ್ಲಿ ಬರ್ತಾ ಇದೆ. ಬಟ್ಟೆನೆಲ್ಲ ಎತ್ಕೊಳ್ಳೋಣ ಅಂತ. ಮಳೆ ಬಿಡುವು ಕೊಟ್ಟಿದೆ ಇವಾಗ. ಅಷ್ಟೊತ್ತಿಗೆ ಕಾಫಿ ಬೇರೆ ಬೇಕಂತೆ ಸಾಹೇಬ್ರಿಗೆ. ಏನು ಅವ್ರು ಕೇಳೋದು ಅದೊಂದೇ, ಡಿಮ್ಯಾಂಡ್ ಇಡೋದು ಅದೊಂದಕ್ಕೋಸ್ಕರನೇ. ಸೊ ಇದೆಲ್ಲ ಬಟ್ಟೆನೆಲ್ಲ ಎತ್ತು ಬಕೆಟ್ಗೆ ಹಾಕ್ಬಿಟ್ಟು ಫಸ್ಟ್ ಅವ್ರಿಗೆ ಕಾಫಿ ಮಾಡಿಕೊಟ್ಬಿಟ್ಟು ಆಮೇಲೆ ಹೋಗ್ತೀನಿ. ಒಂದು ರೌಂಡ್ ಬಟ್ಟೆ ಒಣಗಾಕ್ಬಿಟ್ಟು ಬರ್ತೀನಿ. ಎಲ್ಪ್ ಮಾಡ್ತೀಯಾ?
ಹೆಲ್ಪ್ ಮಾಡೋ ಸಿಚುವೇಶನ್ ಇಲ್ಲ ಇವಾಗ ಹೆಲ್ಪ್ ಮಾಡೋವಂಥದ್ದು. ಯಾಕೆ? ಸುಮಾರು ಕೆಲಸ ಇದೆ. ಓ, ನೀನ್ ಹೇಳೋದು ನಾನೀಗ ಕೆಲಸ ಇಲ್ದಲೆ ಖಾಲಿ ಕೂತಿದ್ದೀನಿ ಅಂತ. ಯಾರು? ನಾನು ಹಂಗೆ ಹೇಳಲಿಲ್ಲ. ನಾನು ಹೇಳ್ತಿರೋದು ಈಗ ಸುಮಾರು ಕೆಲಸ ಇದೆ, ಅದನ್ನ ಬಿಟ್ಬಿಟ್ಟು ಅಂದ್ರೆ ಸಾಯಂಕಾಲ ಕೊಟ್ಟು ಹೋಗ್ತಿದ್ದೆ ವೇಸ್ಟ್. ಆಮೇಲೆ ಏನ್ ಮಾಡೋದು ಏನೋ ಒಂದು ಒಟ್ನಲ್ಲಿ ಅಲ್ಲಿಗೆ ಬರ್ದಲೇ ಇರೋದು ತಪ್ಪಿಸ್ಕೋಬೇಕು ಅವರು, ಅಷ್ಟೇ ಅಜೆಂಡಾ ಅವ್ರದ್ದು ಇರೋದು. ಹೌದು, ಕರೆಕ್ಟಾಗಿ ಅರ್ಥ ಮಾಡ್ತೀನಿ. ಏನಂದೆ? ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ಯಾ? ಇಷ್ಟು ಅರ್ಥ ಮಾಡ್ಕೊಂಡಿಲ್ಲಾರೆ ನೀನ್ ಕಟ್ಕೊಂಡೇ ವೇಸ್ಟ್ ನಾನು ಅಲ್ವಾ? ಮನೆಗೂ ಒಪ್ಕೊಂಡಲ್ಲ ವೇಸ್ಟ್ ಅಂತ. ಯಾವುದಕ್ಕೆ ಯಾವುದೋ ಎಲ್ಲೋ ಡೈಲಾಗ್ನ ಲಿಂಕ್ ಮಾಡಿ ಹೊಡಿತಾವ್ರೆ. ಲಂಚ್ ರೆಡಿ ಆಗಿದೆ, ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ತರಕಾರಿ ಬೇಳೆ ಸಾಂಬಾರು ಮಾಡಿದ್ದೀನಿ. ಬಟ್ ನೆನ್ನೆದೊಂದು ಸ್ವಲ್ಪ ಚಿಕನ್ ಗ್ರೇವಿ ಉಳ್ಕೊಂಡಿತ್ತು. ತಂಗ್ಳು ಚಿಕನ್ ಗ್ರೇವಿಗೆ ಬಿಸಿ ಮುದ್ದೆ ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೆ ಬೇಳೆ ಸಾಂಬಾರಲ್ಲಿ ಅನ್ನ ತಿನ್ನೋಣ ಅಂದ್ಬಿಟ್ಟು ಚೂರೇ ಗೊಜ್ಜು ಹಾಕಿದ್ದೀನಿ. ಗೊಜ್ಜು ನೆನ್ನೆದು ಉಳ್ಕೊಂಡಿತ್ತಲ್ಲ. ಥ್ಯಾಂಕ್ ಯು. ವೆಲ್ಕಮ್. ಮನುಗೆ ಚಿಕನ್ ಕೊಟ್ಬಿಟ್ರೆ ಫುಲ್ ಖುಷಿ ಆಗ್ಬಿಡ್ತಾರೆ. ಅದು ಒಂದು ಪೀಸ್ ಆದರೂ ಆಗಿರಲಿ, ತಟ್ಟೆ ಫುಲ್ ಆದರೂ ಆಗಿರಲಿ ಅಲ್ವಾ? ಎಕ್ಸಾಕ್ಟ್ಲಿ. ಎಂಜಾಯ್ ಯುವರ್ ಮೀಲ್. ಇವಾಗ ಇತ್ತೀಚೆಗೆ ಡಯಟ್ ಸ್ವಲ್ಪ ಚೇಂಜ್ ಮಾಡಿದ್ದೀನಿ. ಅಂದರೆ ಮೊದಲು ಬರೀ ರೈಸೇ ಇರ್ತಾ ಇತ್ತಲ್ವಾ, ಇವಾಗ 2 ಟೈಮು ರಾಗಿ ಮುದ್ದೆ ಆ್ಯಡ್ ಮಾಡಿದ್ದೀನಿ, ಆಫ್ಟರ್ನೂನು ನೈಟು. ಮನು ಮೊದಲು ರಾಗಿ ಮುದ್ದೆ ಅಷ್ಟು ಇಷ್ಟಪಡ್ತಾ ಇರಲಿಲ್ಲ, ಆಮೇಲೆ ಇಷ್ಟಿಷ್ಟೇ ತಿನ್ನೋರು, ಅದಕ್ಕೆ ಮಾಡ್ತಾ ಇರಲಿಲ್ಲ. ಇವಾಗ ಅಭ್ಯಾಸ ಮಾಡಿಸ್ಬಿಟ್ಟಿದ್ದೀನಿ. ಇವಾಗ ನಾನು ತಿಂತೀನಲ್ಲ, ಫುಲ್ಲು ಒಂದು ರಾಗಿ ಮುದ್ದೆ ಅಷ್ಟೇ ಕೊಡ್ತೀನಿ, ಅಷ್ಟು ಖಾಲಿ ಮಾಡ್ತಾರೆ. ರೈಸ್ ಇವಾಗ ಸ್ವಲ್ಪನೇ, ರೈಸ್ ಕಮ್ಮಿ, ಫುಲ್ ಕಮ್ಮಿನೇ ಮಾಡ್ಬಿಟ್ಟಿದ್ದೀವಿ ರೈಸು. ರಾಗಿ ಮುದ್ದೆ ಜಾಸ್ತಿ ಆ್ಯಡ್ ಮಾಡಿದ್ದೀನಿ. ಹಸಿಟ್ಟು ಖಾಲಿ ಆಯಿತು ಆಲ್ರೆಡಿ, ಊರಿಂದ ತರಬೇಕು ನೆಕ್ಸ್ಟ್ ಊರಿಗೆ ಹೋದಾಗ. 1 hour later. ಹೋಗಿ ಒಂದು ಸ್ವಲ್ಪ ಹೊತ್ತು ಮಲಗಿದ್ದು ಇವಾಗ ಎದ್ದು ಬಂದೆ. ಇವಾಗಾದರೆ ಸುಮಾರು ಟೈಮ್ ಆಯಿತು ಎದ್ದು ಬಂದು ಆಫೀಸ್ ಕೆಲಸ ಮಾಡ್ತಾ ಇದ್ದೆ. ಹಿಂಗೆ ಹೋಗಿ ಮಲ್ಕೊಂಡೆಪ್ಪ, ಒಂದು 5-10 ನಿಮಿಷ ಆಗಿರಲಿಲ್ಲ. ಕಾಲಿಂಗ್ ಬೆಲ್ ರಿಂಗ್ ಆಗ್ತಾ ಇತ್ತು. ನಮ್ಮದು ಕಾಲಿಂಗ್ ಬೆಲ್ಲು ತುಂಬ ಫ್ರಂಟಲ್ಲಿ ಹಾಕ್ಬಿಟ್ಟಿದ್ದಾರೆ. ನಮ್ಮನೆ ಕಾಲಿಂಗ್ ಬೆಲ್ ಮಾಡಿದ್ರು ನನಗೆ ಅಲ್ಲಿ ರೂಮಲ್ಲಿ ಮಲಗಿದ್ರೆ ಯಾರ್ದೋ ಮನೆ ಕಾಲಿಂಗ್ ಬೆಲ್ ಆಗ್ತಾಯಿದೆ ಅಂದ್ಕೊಂಡು, ಆಮೇಲೆ 2-3 ಸಾರಿ ಯಾಕೋ ನಮ್ಮನೆದೇ ಅಂತ ಡೌಟ್ ಹೊಡಿತಾ ಇದೆಯಲ್ಲ ಅಂತ ಎದ್ದು ಬಂದು ನೋಡಿದ್ರೆ ಪೊಲೀಸ್ನವ್ರು ನಿಂತಿದ್ದಾರೆ ಡೋರಲ್ಲಿ. ನನಗೆ ಗಾಬರಿ ಆಗೋಯ್ತು. ಮನು ಏನಾದರೂ ಮಾಡಿಗಿಡ್ಕೊಂಡು ಬಂದ್ಬಿಟ್ರ ಹೊರಗಡೆ, ಪೊಲೀಸ್ನವ್ರು ಬಂದವರಲ್ಲ ಮನೆ ಹತ್ರಕ್ಕೆ ಅಂತ. ಅಂಥದ್ದೇನು ಮಾಡ್ಕೊಂಡು ಬಂದಿದ್ದೀಯ ಅಂತ. ನಿಜ ದೊಡ್ಡದೇ ಮಾಡೋದು, ಚಿಕ್ಕ ಪುಟ್ಟದೆಲ್ಲ ಮಾಡಲ್ಲ. ಅದಕ್ಕೆ 2-3 ಜನ ಬಂದಿದ್ರು ಪೊಲೀಸ್ನವರು. ಟ್ರಕ್ಕಲ್ಲಿ ಬಂದು ಫುಲ್ ಬಿಲ್ಡಿಂಗ್ ಎಲ್ಲ ತಗೊಂಡೋಯ್ತಾರೆ, ಗನ್ ಹಿಡ್ಕೊಂಡು ನಿಂತ್ಕೊಂಡು. ನಾವು ಅಂತವೇ ಮಾಡಿದ್ರೆ ಅಂತವೇ. ಆಮೇಲೆ ನೋಡಿದ್ರೆ ಇದೇನೋ ಹೊಸದಾಗಿ ಮಾಡಿದಾರಂತೆ, ಮನೆಗೆ ಪೊಲೀಸ್ ಅಂತ. ಈ ಪಾಂಪ್ಲೆಟ್ ಕೊಟ್ಬಿಟ್ಟು ಅದೇನೋ ಗೌರ್ಮೆಂಟಿಂದ ಅವರಿಗೆ ಇದು ಕೊಟ್ಟಿದ್ದಾರಂತೆ ಟಾಸ್ಕ್. ಅಂದರೆ ಅವರ ಪೊಲೀಸ್ ಸ್ಟೇಷನ್ ಲಿಮಿಟಿಗೆ ಯಾವ್ದ್ಯಾವ್ದೆಲ್ಲ ಏರಿಯಾಗಳು ಬರುತ್ತೆ ಅಲ್ಲಿಗೆ ಪ್ರತಿ ಮನೆಗೂ ಹೋಗಿ ಅಲ್ಲಿದ್ದು ಸಬ್ ಇನ್ಸ್ಪೆಕ್ಟ್ರು ಯಾರು, PSI ಯಾರು, ASI, HC ಯಾರು, PC ಯಾರು, ಅವ್ರದ್ದೆಲ್ಲ ಹೆಸರು, ಫೋನ್ ನಂಬರು, ಎನಿ ಟೈಮ್ 24/7 ಇವ್ರ ಅವೈಲಬಿಲಿಟಿ ಇರಬೇಕಂತೆ. ಅಂದರೆ ಎನಿ ಇಶ್ಯೂ ಪರ್ಸ್ನಲ್ ಆಗಿರ್ಬೋದು, ಅಕ್ಕಪಕ್ಕ ಗಲಾಟೆಗಳು ಏನಾದರೂ ಆಗಿರ್ಬೋದು, ಜಸ್ಟ್ ಒಂದು ಫೋನ್ ಕಾಲ್ ಅವೇ ಮೇಡಮ್ ನಾವು. ಸೊ ಎನಿ ಟೈಮ್ 24/7 ಅವೈಲಬಲ್ ಇರ್ತೀವಿ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಹೋದ್ರು. ಗುಡ್ ಅಂದರೆ ಒಂಥರ ಚೆನ್ನಾಗಿ ಅನ್ನಿಸ್ತು. ಇದೆಲ್ಲ ಒಂಥರ ಸೇಫ್ಟಿ ಸೆಕ್ಯೂರಿಟಿ ಫೀಲಿಂಗ್ ಅಲ್ಲ. ಸ್ಪೆಷಲಿ ಈಗಿನ ಟ್ರೆಂಡಿಗೆ ಇದು ವೆರಿ ಮಚ್ ರಿಕ್ವೈರ್ಡ್ ಆ್ಯಂಡ್ ಇಂಪಾರ್ಟೆಂಟ್ ಅಪ್ಪ ಅಲ್ವಾ? ಏಕೆಂದರೆ ಈಗ ಎಲ್ಲಿನೋ TV ಹಾಕಿದ್ರೆ ಬರೀ ಕ್ರೈಮ್ಗಳೇ ಬರ್ತಾ ಇರತ್ತೆ, ಒಂಥರ ಭಯ ಆಗತ್ತೆ ಅದನ್ನ ನೋಡ್ತಾ ಇದ್ರೆ. ಟಚ್ ವುಡ್, ಥ್ಯಾಂಕ್ ಗಾಡ್ ನಮ್ಮ ಸುತ್ತಮುತ್ತ ಯಾವುದೇ ರೀತಿ ಆ ಥರ ಆಗ್ದಲೇ ಇರೋದು, ಎಲ್ಲೂ ಆಗಬಾರ್ದು, ನಮ್ಮ ಸುತ್ತಮುತ್ತ ಅಂತೂ ಆಗಲೇಬಾರ್ದು, ಅಷ್ಟೇ ಕನ್ಸರ್ನು. ಆಯ್ತಾ? ಹೋಗಿ ಹಾಲು ಖಾಲಿಯಾಗಿದೆ, ತಗೊಂಡು ಬರೋಣ. ನಾನು ಬರ್ತೀನಿ, ಹಂಗೆ ವಾಕಿಂಗ್ ಹೋಗ್ಬಿಟ್ಟು ತಗೊಂಡು ಬರೋಣ. ಏನು ತಿಂತಾ ಇರೋದು? ಏನು ಅದ ಕಾಯಿ ಅಂತಾನೆ ಹೇಳ್ಬೋದಲ್ಲ. 2 hours later. ಆಫೀಸ್ ಕೆಲಸದಲ್ಲಿ ಮುಳುಗೋಗ್ಬಿಟ್ಟಿದ್ದೀನಿ. ನನಗೆ ಟೈಮ್ ಆಗಿರೋದೇ ಗೊತ್ತಾಗಿಲ್ಲ, 9:30 ಆಗಿದೆ. ನಾನು ಅಡುಗೆ ಮನೇಲೇನು ತುಂಬ ಏನು ಕೆಲಸ ಇರಲ್ಲ, ಬರೀ ರಾಗಿ ಮುದ್ದೆ ಮಾಡೋದು ಅಂತ ಅಂದ್ಕೊಂಡಿದ್ದೆ. ಅಷ್ಟೊತ್ತಿಗೆ ಸಾಹೇಬ್ರಿಗೆ ಇವತ್ತು ವೆಜ್ ಅಲ್ವಾ, ಹಂಗಾಗಿ ತರಕಾರಿ ಪಲ್ಯನೂ ಏನೂ ಮಾಡಲಿಲ್ಲ ಮಧ್ಯಾಹ್ನ. ನಾನು ಸಾಂಬಾರು ಒಳಗಡೆಗೆ ಹಾಕ್ಬಿಟ್ಟೆ ತರಕಾರಿನ ಇವತ್ತು. ಅದಕ್ಕೆ ಏನು ಮಾಡುತ್ತೀಯಮ್ಮನು? ಎಗ್ ಬುರ್ಜಿ ಮಾಡ್ತೀನಿ ಅಂತ ಬಂದವ್ರೆ. ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡ್ತಾರಂತೆ, ಅವ್ರದೇ ಸ್ಟೈಲಲ್ಲಿ. ಮತ್ತು ಆನಿಯನ್ನು, ಟೊಮೆಟೊ ಹಾಕ್ತೀವಿ ಎಗ್ ಬುರ್ಜಿಗೆ. ಎಲ್ಲ ಹೊಟ್ಟೆಗೆ ಹೋಗೋದು ಅಷ್ಟೊಂದು ಮಾಡ್ಬಿಡಪ್ಪ, ಬರೀ 4 ಎಗ್ ಹಾಕು ಸಾಕು. ಅಷ್ಟೇ ಮಾಡೋದು. 2 ಎಗ್ ಎತ್ತಿಡು. ಎಗ್ ಬುರ್ಜಿ ಮಾಡ್ತಾರಂತೆ. ನಾನು ಮಧ್ಯಾಹ್ನ ಊಟ ಮಾಡಿದ್ಮೇಲೆ ಪಾತ್ರೆ ಎಲ್ಲ ಏನೂ ತೊಳೆದೇ ಇರಲಿಲ್ಲ, ಇಲ್ಲೇ ಡಂಪ್ ಮಾಡಿ ಹೋಗ್ಬಿಟ್ಟಿದೆ. ಲೇಟ್ ಆಗೋಯ್ತು ಆಫೀಸ್ ಲಾಗಿನ್ ಅಂತ ಅಂದ್ಬಿಟ್ಟು. ಇಲ್ಲಿ ನೋಡಿ, ಏನಿದು ಮನು? ಇದು ಫ್ರಿಡ್ಜ್ ಮೇಲೆ ಇರ್ತಾರೆ ಈರುಳ್ಳಿನ ಯಾರಾದ್ರೂ? ಈರುಳ್ಳಿ ಬುಟ್ಟಿ ಒಳಗಡೆ ಹಾಕ್ತಾರೆ.
ಬುಟ್ಟಿಲಿಟ್ರು ಇರ್ತೈತೆ ಅದ್ರಲ್ಲಿ. ಇವರು ಮಾಡೋದು ಒಂದ್ ಕೆಲ್ಸ, ನನಗೆ ತೋರ್ಸೋದು 3 ಕೆಲ್ಸ. ಈರುಳ್ಳಿ ಟೊಮೆಟೊ ಖಾಲಿ ಆಗಿತ್ತು ಅಂದ್ಬಿಟ್ಟು ತರಿಸಿದ್ವಿ. ಹೋಗೋಣ ಅನ್ಕೊಂಡ್ವಿ ಇಬ್ರು, ತರಕಾರಿ ಎಲ್ಲ ತರೋದಿಕ್ಕೆ ಮಳೆ ಬಿಟ್ಟೇ ಇಲ್ಲ, ಸಣ್ಣದಾಗಿ ಬರ್ತಾನೆ ಇತ್ತು. ಅದ್ರಲ್ಲೇನು ಕಾಕ್ತೆ ಕವರು ಬೇಕಾಗತ್ತೆ ನನ್ಗೆ. ಹಂಗೆ ಕೋಪ ಬರಸ್ತೀಯ ಅಂದ್ರೆ ನೀನು. ನಾನು ಎತ್ತಿಡಕ್ ಹೋಗ್ತಾ ಇದ್ದೀನಿ, ಬ್ಯಾಗಲ್ಲಿ ಇರೋದು ತಂದು ಕವರ್ ಎಲ್ಲ ತುರುಕ್ತಾವ್ರೆ ಅವರು. ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ ಹಾಕ್ತೀಯಾ? ಹಾಕಲ್ಲ. ಅದೇನ್ ಹೇಳ್ತೆ, ತರಕಾರಿ ತರಕ್ ಹೋಗೋಣ ಅನ್ಕೊಂಡ್ವಿ, ಸಣ್ಣದಾಗಿ ಮಳೆ ಬರ್ತಾನೆ ಇತ್ತು. ಈರುಳ್ಳಿ ಎಲ್ಲ ಫುಲ್ ಖಾಲಿ ಆಗೋಗಿತ್ತು ಅಂದ್ಬಿಟ್ಟು ಇಲ್ಲೇ ಹೋಗಿ ಹತ್ರದ ಅಂಗಡಿನಲ್ಲಿ ತಂದಿದ್ದಾರೆ. ಒಂದು ಅರ್ಧ ಕೆಜಿ ಈರುಳ್ಳಿ, ಅರ್ಧ ಕೆಜಿ ಟೊಮೆಟೊ ಕಳ್ಸಿದೆ. ಆರ್ಸದ್ ಕಲ್ತ್ಕೊಳ್ಳಿ ಅಂತ. ಯಾವಾಗ್ಲೂ ನಾವೇ ಹೋಗಕ್ಕಾಗತ್ತಾ? ಹೋಗಿ ತರ್ಬೇಕಲ್ವಾ? ಇನ್ನ ಚೆನ್ನಾಗಿ ತಂದಿದೀಯ ಮನೆ, ಕಲ್ತ್ಕೊಬಿಟ್ಟೆ ನೀನು. ತೂತ ಆಗೈತೆ, ಹಿಂಗ್ ತೂತ ಆಗಿರೋ ಒಳಗಡೆ ಹುಳ ಆಗಿರತ್ ಮನ್ನಿಟ್ಟು. ಅವನೇ ಹುಡುಕಿ ಹುಳ ಆಗಿರೋ ಹಾಕವ್ನೆ ಅಂತ ಆಯ್ತು. ಒಂದ್ ಸಾಕು. ಟೊಮೆಟೊನೇ ಯಾರು ಹಾಕಲ್ಲ ಎಗ್ ಬುರ್ಜಿಗೆ, ನೀನ್ ಹಾಕ್ತಾ ಇದೀಯಾ. ಡಿಫ್ರೆಂಟ್ ಟೇಸ್ಟ್ ಇರತ್ತೆ, ನೋಡೋಣ. ತಿಂದ್ಬಿಟ್ಟು ಹೇಳ್ತೀವಿ ಹೆಂಗಿರತ್ತೆ ಅಂತ. ಆಮೇಲೆ ನಾನು ನೀನು ಅಡ್ವೈಸ್ ಕೇಳಂಗಿಲ್ಲ. ಆಯಿಲ್ ಎಷ್ಟು ಹಾಕ್ಲಿ? ಕುಟ್ಟಿಲ್ಲ ಪಾತ್ರೆ. ಕುಟ್ ಮಾಡ್ಕೊಟ್ರೆ ನಾನು ಮಾಡೋದು. ಮಾಡ್ಕೊಚಿನ್ನು. ಸಾರಿ. ಅಯ್ಯೋ ಬಂಗಾರ ನೀನು. ಪಾತ್ರೆ ತೊಳ್ಕೊಡ್ತೀಯಾ? ಯಾರು? ನೀನೆ. ಆಯ್ತು, ವಾಟರ್ ಬಿಡ್ತೀನಿ. ಬರೀ ಇವೇ ಆಯ್ತವೆ. ಹೋಯ್ತೀನಿ, ಆನಿಯನ್ ಕಟ್ ಮಾಡಿಕೊಟ್ಬಿಟ್ಟು ಪಾತ್ರೆ ತೊಳ್ಕೊತೀನಿ. ಅಷ್ಟೊತ್ತಿಗೆ ಅವರು ಎಗ್ ಬುರ್ಜಿ ಒಗ್ಗರಣೆಗೆ ಹಾಕತ್ತಾರೆ. ಇವರು ಎಲ್ಲ ಮಾಡೋದಂತೆ, ಫೈನಲ್ ಟಚ್ ಅಪ್ ನಾವು ಕೊಡೋದಂತೆ. ಪೆಪ್ಪರ್ ಎಲ್ಲ ನಾವು ಹಾಕ್ಬೇಕು ಇವಾಗ. ನೋಡು ಸಾಕಾ? ಸಾಕು. ಸೊ ಇವ್ರು ಎಗ್ ಬುರ್ಜಿ ರೆಡಿ ಆಯ್ತು. ನಾವು ಇವಾಗ ಹೋಗಿ ಆ ಕಡೆ ನಿಂತ್ಕೋ, ನಾನು ಮಾತಾಡ್ತಾ ಇಲ್ವಾ ಇಲ್ಲಿ? ನೀನ್ ಆ ಕಡೆ ನಿಂತ್ಕೊಂಡ್ಬಿಟ್ರೆ ನಾನು ಹೆಂಗ್ ತಿರುಗಿಸ್ರಿ? ಅದ್ರ ಮೇಲೆ ಸ್ಟವ್ ಮೇಲೆ ಕೂತ್ಕೋ. ಸೊ ಇವಾಗ ಹೋಗ್ತೀವಿ ನಾವು, ರಾಗಿ ಮುದ್ದೆ ಮಾಡಿಕೊಂಡು ಊಟ ಮಾಡಿಬಿಟ್ಟು ಆಸ್ ಯೂಶುವಲ್ ಕೆಲಸ ಕಂಟಿನ್ಯೂ ಮಾಡ್ತೀವಿ. ಮಲ್ಕೊಳ್ಳೋದಂತೂ ಇಲ್ಲ, ಇನ್ನು ಲೇಟ್, ಇನ್ನೂ 1-2 hours ಅಂತೂ ಆಗತ್ತೆ. ಸೊ ಇವತ್ತಿನ ದಿನ ಹೀಗಿತ್ತು ನಮ್ಮದು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಹಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ವಿತೌಟ್ ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ವಿಡಿಯೋಸ್ ನೋಡಿ ಅಂತ ಕೇಳ್ಕೊಂತ ಸಿಗೋಣ ನಾಳಿನ ವಿಡಿಯೋದಲ್ಲಿ. until then take care, bye. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, 'cause I'm good on the